ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಾನು 2001ರಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೆ. ಬಟ್ ಕೆಲಸದ ಒತ್ತಡದಿಂದ ಅದರಲ್ಲಿ ಸಾಕಷ್ಟು ವಿಡಿಯೋ ಮಾಡಿ ಹಾಕಲಿಕ್ಕೆ ಸಾಧ್ಯವಾಗದ ಕಾರಣ ಆ ಚಾನಲ್ನ ಗ್ರೋತ್ ಇನ್ನೂ ಸ್ಲೋ ಆಗಿ ನಡ್ತಾ ಇದೆ. ನಾನೀಗ ಅದೇ ಚಾನಲ್ದಲ್ಲಿ ಜೀರೋದಿಂದ ಪ್ರಾರಂಭ ಮಾಡಬೇಕಂತಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಯೂಟ್ಯೂಬರ್ ಆಗಬೇಕಂತಂದರೆ ನಮಗೆ ಏನೇನು ಗ್ಯಾಜೆಟ್ ಬೇಕು ಹಾಗೆ ನಾವು ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಹಲವಾರು ಗ್ಯಾಜೆಟ್ ಇದ್ದರೂ ಸಹ ನಮಗೆ ಬೇಸಿಕ್ಕಾಗಿ ಇನ್ನು ಯಾವುದೇ ಕ್ಯಾಮ್ರಾ ಬೇಕಾಗಿಲ್ಲ. ನಮ್ಮಲ್ಲಿರುವಂತಹ ಮೊಬೈಲ್ ಫೋನ್ನು ಸಾಕು ಇದು ವಿಡಿಯೋ ಕ್ಯಾಮ್ರಾಗಿ ಬಳಸಲಿಕ್ಕೆ. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬೋಯಾ BY-M1 ಮೈಕ್, ಇದೊಂದು 3.0mm ಜಾಕನ್ನು ಹೊಂದಿದಂಥ ಮೈಕ್ರೋಫೋನು, ಇವೆರಡು. ಆಮೇಲೆ ಮೊಬೈಲನ್ನು ಹೋಲ್ಡ್ ಮಾಡಿ ಅನುಕೂಲ ತಕ್ಕಂಗೆ ನಾವು ಇಡಲಿಕ್ಕೆ ನಮಗೊಂದು ಮಿನಿ ಟ್ರೈಪೋಡು, ಗೊರಿಲ್ಲಾ ಟ್ರೈಪೋಡ್ ಅಂತಂತಾರೆ. ಹಾಗೆ ಒಂದು ಮೊಬೈಲ್ ಹೋಲ್ಡ್ರು, ಇಷ್ಟಿದ್ರೆ ಸಾಕು ನಾವು ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ. ಈಗ ನಾನು ಈ ಮೊಬೈಲ್ ಹೋಲ್ಡ್ರನ್ನು ಇದಕ್ಕೆ ಜೋಡಿಸ್ತೀನಿ ರೀ. ಈಗ ಮೊಬೈಲ್ ಹೋಲ್ಡ್ರು ರೆಡಿ ಆಯಿತು. ಆಮೇಲೆ ಇದೊಂದು ಬೋಯಾ BY-M1 ಮೈಕ್ ಇದೆಯಲ್ಲ, ಇದೊಂದು ಪ್ರತಿಯೊಬ್ಬ ಯೂಟ್ಯೂಬರ್ಸು ಮೊದಲಿಗೆ ಅಥವಾ ನಂತರದಲ್ಲಿನೂ ಬಳಸ್ತಾ ಇದ್ದಾರೆ. ಅವರು ಅಪ್ಗ್ರೇಡ್ ಆದರೂ ಈ ಈ ಮೈಕ್ರೋಫೋನನ್ನು ಕಡ್ಡಾಯವಾಗಿ ಬಳಸ್ತೇನೆ ಇದ್ದಾರೆ. ಇದೊಂದು ಈಸಿಯಾಗಿ ಯೂಸ್ ಮಾಡುವಂತಹ ಮತ್ತು ಕ್ಲಿಯರ್ ಸೌಂಡ್ ಕ್ಯಾಪ್ಚರ್ ಮಾಡ್ತೈತಿ. ಇದಂತೂ ಬೆಸ್ಟ್ ಮೈಕ್ ಫಾರ್ ಯೂಟ್ಯೂಬರ್ಸ್. ಪ್ರತಿಯೊಬ್ಬರು ಈ ಮೈಕ್ರೋಫೋನ್ದಿಂದನೇ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಈಗ ಮೊಬೈಲಿಗೆ ಬರೋಣ. ಮೊಬೈಲಿಗೆ ಬಂದಾಗ ಇದರಲ್ಲಿ ಇನ್ಬಿಲ್ಟ್ ಕ್ಯಾಮ್ರಾ ಇರ್ತೈತಲ್ಲ, ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ಮ್ಯಾನ್ಯಲ್ ಸೆಟ್ಟಿಂಗ್ ಇರೋದಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ ಓಪನ್ ಕ್ಯಾಮ್ರಾವನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇಲ್ಲಿ ಓಪನ್ ಕ್ಯಾಮ್ರಾವನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮ್ಯಾನ್ಯಲ್ ಸೆಟ್ಟಿಂಗ್ ಇದೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ಈಗ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ, ಹೋಗಿದ್ವಲ್ಲ, ಗೂಗಲ್ ಪ್ಲೇಸ್ಟೋರ್ದಲ್ಲಿ ನಾವೇನು ಮಾಡೋಣ, ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಬೇಕು. ಓಪನ್ ಕ್ಯಾಮ್ರಾನ ಸರ್ಚ್ ಮಾಡಿದ. ಇಲ್ಲಿ ನನಗೆ ಓಪನ್ ಅಂತ ಬರ್ತಾಯಿದೆ. ಯಾಕಂತಂದರೆ ಇದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈ ಓಪನ್ ಕ್ಯಾಮ್ರಾದ ಸಹಾಯದಿಂದ ನಾವೇನು ಮಾಡೋದು, ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಯಾಕಂದರೆ ಈ ಓಪನ್ ಕ್ಯಾಮ್ರಾದಲ್ಲಿ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡ್ಕೋಬೋದು. ಅಂದರೆ ಎಕ್ಸ್ಪೋಜರ್ ಲಾಕ್ ಮಾಡ್ಬೋದು. ಆಮೇಲೆ ಯಾವುದದು ಆಟೋ ಫೋಕಸನ್ನು ಲಾಕ್ ಮಾಡ್ಬೋದು. ಈ ಕಾರಣಕ್ಕಾಗಿ ಇದೊಂದು ಫ್ರೀ ಅಪ್ಲಿಕೇಶನ್ನು. ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಇವುಗಳ ಸಹಾಯದಿಂದ ನಾವೇನು ಮಾಡ್ಬೋದು, ಈಸಿಯಾಗಿ ವಿಡಿಯೋನ
ಮಾಡ್ಬೋದು. ಈಗ ನೋಡ್ರಿ, ಇಲ್ಲಿ ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಫ್ರಂಟ್ ರಿಯರ್ ಕ್ಯಾಮ್ರಾ ಇದೆ. ಆಲ್ಮೋಸ್ಟ್ ಆಲ್ ನಾವೇನು ಮಾಡಬೇಕು, ಇಲ್ಲಿ ರಿಯರ್ ಅಥವಾ ಬ್ಯಾಕ್ ಕ್ಯಾಮ್ರಾದಿಂದನೇ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ಯಾಕೆಂದರೆ ಇದು ಮೆಗಾಪಿಕ್ಸೆಲ್ ಜಾಸ್ತಿ ಇರ್ತೈತಿ, ಇದ್ರ ಮೆಗಾಪಿಕ್ಸೆಲ್ ಕಡಿಮೆ ಇರ್ತೈತಿ. ಆ ಕಾರಣಕ್ಕಾಗಿ ನಾವು ಹಿಂದಿನ ಕ್ಯಾಮ್ರಾದಿಂದನೇ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಈಗ ನೋಡ್ರಿ, ಈಗ ಓಪನ್ ಕ್ಯಾಮ್ರಾವನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈ ಓಪನ್ ಕ್ಯಾಮ್ರಾವನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಇಲ್ಲಿ ಲಾಕ್ ಬಟನ್ ಇದೆಯಲ್ಲ, ಅದು ಎಕ್ಸ್ಪೋಸರ್ ಲಾಕ್ ಮಾಡೋದು. ಇದನ್ನು ಲಾಕ್ ಮಾಡಿರಿ. ಆಮೇಲೆ ಇಲ್ಲಿ 3 ಡಾಟ್ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಕ್ ಬಟನ್ ಇಲ್ಲ, ಅದನ್ನು ಲಾಕ್ ಮಾಡಿರಿ. ಈಗ ಫೋಕಸ್ಸು ಲಾಕ್ ಆಯಿತು, ಆಮೇಲೆ ಎಕ್ಸ್ಪೋಸರು ಲಾಕ್ ಆಯಿತು. ಈಗ ನಾವು ಏನು ಮಾಡೋಣ, ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡೋಣ. ಆಮೇಲೆ ಈ ಬೋಯಾ BOY-M1 ಮೈಕನ್ನು ಜಸ್ಟ್ ಇದಕ್ಕೆ ಪ್ಲಗ್ ಮಾಡಿರಿ. ಮಾಡಿದ್ರಲ್ಲ, ಈ ರೀತಿಯಾಗಿ ಇಟ್ಕೊಂಡು ನಾವು ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಇದನ್ನು ಮೈಕ್ ಇದೆಯಲ್ಲ, ಇದನ್ನು ನಮ್ಮ ಶರ್ಟಿಗೆ ಹಾಕ್ಕೊಂಡು ಆಡಿಯೋವನ್ನು ರೆಕಾರ್ಡ್ ಮಾಡ್ಕೋಬೋದು. ಇಷ್ಟು ನಾವು ಮೊಟ್ಟ ಮೊದಲಿಗೆ ವಿಡಿಯೋ ಮಾಡುವಂಥ ಕ್ರಮ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ನಾವು ನ್ಯೂ ಯೂಟ್ಯೂಬರ್ಸ್ ಏನಿದಾರಲ್ಲ, ನನ್ನ ಹಿಡ್ಕೊಂಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಬೇಕು, ಬೇರೆ ಏನೂ ವಿಚಾರ ಮಾಡೋಂಗಿಲ್ಲ. ನಮ್ಮಲ್ಲಿರುವಂಥ ಕ್ಯಾಮ್ರಾವನ್ನು ಬಳಸ್ಕೋಬೇಕು. ಹಾಗೆ ಸ್ಮಾಲ್ ಇನ್ವೆಸ್ಟ್ಮೆಂಟು ಏನು ಅಂತಂದರೆ ಬೋಯಾ BOY-M1 ಮೈಕನ್ನು ಪರ್ಚೇಸ್ ಮಾಡಬೇಕು. ಹಾಗೆ ಒಂದು ಗೋರಿಲ್ಲಾ ಟ್ರೈಪಾಡ್, ಇಷ್ಟು ಬಳಸ್ಕೊಂಡು ನಮಗಿಷ್ಟ ಬಂದಂತೆ ಮೊದಲಿಗೆ ಸಾಮಾನ್ಯವಾಗಿ ವಿಡಿಯೋ ಬರ್ತಾಯಿದೆ. ಇದನ್ನೇ ಬಳಸ್ಕೊಂಡು ನಾವು ಪ್ರೊಫೆಷ್ನಲ್ಲಾಗಿ ವಿಡಿಯೋ ಮಾಡ್ಕೋಬೋದು. ಆದರೆ ಒಂದೆರಡು ವಿಡಿಯೋಕ್ಕೇ ಪರ್ಫೆಕ್ಟಾಗಿ ಬರೋಲ್ಲ. ಪ್ರಾಕ್ಟೀಸ್ ಮಾಡ್ದಂಗೆ ಅದು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ. ಆಮೇಲೆ ಯಾವ ರೀತಿ ಪ್ರೊಫೆಷ್ನಲ್ಲಾಗಿ ಮೊಬೈಲ್ ಕ್ಯಾಮ್ರಾನ ಹೇಗೆ ಬಳಸ್ಬೇಕು ಅನ್ನೋದನ್ನು ತನ್ನಿಂದ ತಾನೇ ನಮ್ಮ ಗಮನಕ್ಕೆ ಬರ್ತೈತಿ. ಅವುಗಳನ್ನು ಬಳಸ್ಕೊಂಡು ನಾವು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ಬೋದು ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.